ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಮಾಮಾ ಅರ್ತ್ ಸ್ಕಿನ್ ಇಲ್ಯೂಮಿನೇಟ್ ಫೇಸ್ ಕ್ರೀಮ್ ಬಗ್ಗೆ. ಸೊ ಸ್ಕಿನ್ ಇಲ್ಯೂಮಿನೇಟ್ ಫೇಸ್ ಕ್ರೀಮ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ನೀವು ಇದನ್ನ ಉಪಯೋಗ ಮಾಡಬಹುದು, ಇದ್ರ ಒಳಗಡೆ ಘಟಕ ದ್ರವ್ಯ ಏನೇನು ಇರ್ತಾವ್ರಿ, ಯಾವ ರೀತಿ ನೀವು ಇದನ್ನ ಯೂಸ್ ಮಾಡಬೇಕು, ಎಷ್ಟು ದಿನದ ಮಟ್ಟ ಇದನ್ನ ಯೂಸ್ ಮಾಡಬೇಕು, ಇದನ್ನ ಯೂಸ್ ಮಾಡಿದ್ರೆ ಏನಾದ್ರೂ ನಿಮ್ಗೆ ಸೈಡ್ ಎಫೆಕ್ಟ್ ಆಗುತ್ತಾ, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಈ ಕ್ರೀಮ್ ಏನಿದೆ ನೀವು ಎಲ್ಲಿ ಯೂಸ್ ಮಾಡಬೇಕು, ಇದ್ರದ್ದು ಬೆನಿಫಿಟ್ ಏನು ನೋಡ್ರಿ. ಇದು ಕ್ರೀಮ್ ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ ಸ್ಕಿನ್ ರೇಡಿಯನ್ಸ್ ಏನ್ ಇರ್ತೈತೆ ನೋಡ್ರಿ, ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಗೆ ನ್ಯಾಚುರಲಿ ಗ್ಲೋಯಿಂಗ್ ಸ್ಕಿನ್ ಕೊಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ತ್ವಚಾ ಬಹಳ ಜಾಸ್ತಿ ಒಣಗಿರ್ತೈತಿ, ಬಹಳ ಜಾಸ್ತಿ ಡ್ರೈ ಇರ್ತೈತಿ ಅಂದ್ರ ಅಲ್ಲಿ ಅದನ್ನ ಮಾಯಿಶ್ಚರೈಸರ್ ತರ ಇದು ಕೆಲಸ ಮಾಡ್ತೈತಿ, ಅಲ್ಲಿ ನಮಿ ತರ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತೆ ನೀವು ಬಿಸಿಲನ್ನ ಬಹಳ ಅಡ್ಡಾಡ್ ಮಕ ನಿಮ್ದು ಏನಾರ ಕಪ್ಪಗಾಗ್ತಾ ಹೋಗ್ತಾ ಇದೆ, ಸಣ್ಣ ಡ್ಯಾಮೇಜ್ ಸಮಸ್ಯೆ ನಿಮ್ಗೆ ಏನಾರ ಆಗ್ತಾ ಇದೆ ಅಂದ್ರೆ ಅದನ್ನ ಕೂಡ ಸುಧಾರಣೆ ಮಾಡ್ಲಿಕ್ಕೆ ಈ ಕ್ರೀಮ್ ಕೆಲಸ ಮಾಡ್ತೈತ್ರಿ. ಈ ಕ್ರೀಮ್ ಒಳಗೆ ಏನೇನ್ ಘಟಕ ದ್ರವ್ಯ ಇರ್ತಾವ ನೋಡ್ರಿ, ಇದ್ರೊಳಗ ಎಕ್ವಾ, ಸ್ಟೆರಿಕ್ ಆಸಿಡ್, ಐಸೋಪ್ರೋಪೈಲ್, ಮಾರೆಸ್ಟೇಟ್, ನಿಯಾಸಿನಮೈಡ್, ಗ್ಲಿಸರಿನ್, ಪಾಲ್ಮೆಟಿಕ್ ಆಸಿಡ್, C15-19 alkane, ಅವೋಬೆಂಜೋನ್, ಹೋಮೋಸ್ಯಾಲೈಡ್, ಫಿನೋಕ್ಸಿಥೆನಾಲ್, ಇಥನೈಲ್ ಹೆಕ್ಸಿಗ್ಲಿಸರಿನ್, ಪೊಟ್ಯಾಷಿಯಂ ಹೈಡ್ರೋಕ್ಸೈಡ್, ಗ್ಲಿಸರೈಲ್ ಅಸಿಟೇಟ್ಸ್, ಟೈಟೇನಿಯಂ ಡೈಆಕ್ಸೈಡ್, ಮೈಕಾ, ಡೈಸೋಡಿಯಂ EDTA, ಇಫ್ರಾ, ಎನರ್ಜಿನ್ ಫ್ರೀ, ಫ್ರಾಗ್ರಾನ್ಸ್, ಅಲೆಂಟಾಯಿನ್, ನ್ಯಾಚುರಲ್ ಟೊಕೊಫೆರಾಲ್, ಕ್ಯಾಲ್ಸಿಯಂ ಪ್ಯಾಂಟೋಥಿಯನೇಟ್, ಸೋಡಿಯಂ ಎಸ್ಕಾರ್ಬಲ್ ಫಾಸ್ಫೇಟ್, ಟೊಕೊಫೆರೈಲ್ ಅಸಿಟೇಟ್, ಪೈರಿಡಾಕ್ಸಿನ್ ಹೈಡ್ರೋಕ್ಲೋರೈಡ್, ಮಾಲ್ಟೋಡೆಕ್ಸ್ಟ್ರಿನ್, ಸೋಡಿಯಂ ಸ್ಟಾರ್ಚ್, ಆಕ್ಟಾನ್, ಸುಸಿನೇಟ್, ಸಿಲಿಕಾ, ಮತ್ತೆ ಇದ್ರೊಳಗೆ ಕುರ್ಕುಮಾ, ಲವಂಗ, ಟರ್ಮರಿಕ್ ರೂಟ್ ಎಕ್ಸ್ಟ್ರಾಕ್ಟ್ ಇರ್ತೈತ್ರಿ. ಸೊ ಇದ್ರೊಳಗೆ ನೋಡ್ರಿ ವೈಟಮಿನ್ಸ್ ಏನ್ ಇರ್ತೈತೆ, ಅದು ನಿಮ್ ಸ್ಕಿನ್ನಿಗೆ ನ್ಯಾಚುರಲ್ ಗ್ಲೋ ಕೊಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಬಟ್ ಟರ್ಮರಿಕ್ ಅರ್ಶನ ಏನಿರ್ತೈತಿ ಅದು ತ್ವಚಕ್ಕೆ ನ್ಯಾಚುರಲ್ ಗ್ಲೋ ಕೊಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಯಾಸಿನಮೈಡ್ ನಿಮ್ ತ್ವಚದ ಮೇಲೆ ಎನ್ಲಾರ್ಜ್ಡ್ ಪೋರ್ಸ್ ಏನಿರ್ತಾವ ನೋಡ್ರಿ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ ನಿಮ್ ಮಖದ ಪಿಂಪಲ್ ಮಾರ್ಕ್ ಏನಿರ್ತಾವ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಗ್ಲಿಸರಿನ್ ಏನಿರ್ತೈತಿ ನಿಮ್ ತ್ವಚದಾಗ ಮಾಯಿಶ್ಚರ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ಕೊಡ್ತೈತ್ರಿ. ಈಗ ಯಾವ ರೀತಿ ನೀವು ಈ ಕ್ರೀಮ್ ಅಪ್ಲೈ ಮಾಡ್ಕೋಬಹುದು ನೋಡ್ರಿ. ಈ ಕ್ರೀಮ್ ಒಂದ್ ಶೇಂಗಾ ಕಾಳು ಸೈಜ್ ಅಷ್ಟು ನಿಮ್ಮ ಕೈ ಮೇಲೆ ತೋರಿ, ಮತ್ ಇದನ್ನ ನಿಮ್ ಮಖದಾಗ ಮತ್ ಕುತ್ತಿಗೆಯಾಗ ಚಂದಾಗ ಹಚ್ಕೊಂಡು ಲೈಟ್ ಕೈಲೇ ಅಲ್ಲೇ ಮಸಾಜ್ ಮಾಡ್ಕೊರಿ, ಯಾಕಂದ್ರೆ ಕ್ರೀಮ್ ಚಂದಾಗ ಅಬ್ಸರ್ವ್ ಆಗ್ಲಿ ಅಂತ. ಈ ಕ್ರೀಮ್ ನೋಡ್ರಿ ನೀವು ದಿನಕ್ಕೆ 1 ಹೊತ್ತು ಇಲ್ಲ 2 ಹೊತ್ತು ಕೂಡ ಉಪಯೋಗ ಮಾಡಬಹುದು. ಮತ್ ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರು ಅದಾರ ನೋಡ್ರಿ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಎಲ್ಲರೂ ಇದನ್ನ ಉಪಯೋಗ ಮಾಡಬಹುದು. ಮತ್ ನಿಮ್ ತ್ವಚೆ ಯಾವ್ದೇ ರೀತಿ ಇರಲಿ, ಆಲ್ ಸ್ಕಿನ್ ಟೈಪ್ ಪೀಪಲ್ ಎಲ್ಲರೂ ಇದನ್ನ ಯೂಸ್ ಮಾಡಬಹುದು. ಮತ್ತೆ ಇದ್ರೊಳಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಇರ್ತಾವ ನೋಡ್ರಿ, ಅವು ನ್ಯಾಚುರಲಿ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರ, ಇಲ್ಲ ಅದನ್ನ ಲ್ಯಾಬ್ ನ ಸಿಂಥಸೈಸ್ ಮಾಡಿರ್ತಾರ. ಇದ್ರೊಳಗಡೆ ಯಾವುದೇ ರೀತಿ ಪ್ಯಾರಾಬಿನ್ ಇರಂಗಿಲ್ಲ, ಮತ್ತೆ ಮಿನರಲ್ ಆಯಿಲ್ SLS ಇರಂಗಿಲ್ರಿ. ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು. ಸೊ ನೋಡ್ರಿ, ನೀವು ಇದನ್ನ ಡೈಲಿ ಕ್ರೀಮ್ ತರಾನು ಕೂಡ ಯೂಸ್ ಮಾಡಬಹುದು. ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆಯಾ ನೋಡ್ರಿ, ಇದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಮತ್ತೆ ಇದು ಮೇಡ್ ಇನ್ ಇಂಡಿಯಾ, ಹರಿಯಾಣದಾಗ ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಆಗ್ತೈತಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು 249 ರೂಪಾಯಿ, 249 ರೂಪೀಸ್ನಾಗ 80 ಗ್ರಾಮ್ ಕ್ರೀಮ್ ಸಿಗ್ತೈತ್ರಿ ನಿಮ್ಗೆ. ಮಾಮಾ ಅರ್ತ್ ಸ್ಕಿನ್ ಇಲ್ಯೂಮಿನೇಟ್ ಫೇಸ್ ಕ್ರೀಮ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನೀವು ಇದನ್ನ ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಇಲ್ಲ ಆನ್ಲೈನ್ ಶಾಪಿಂಗ್ ಆಪ್ಸ್, ಆನ್ಲೈನ್ ಫಾರ್ಮಸಿ ಆಪ್ ಮೂಲಕ ಕೂಡ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಹೊಸ ಪ್ರಾಡಕ್ಟ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ದಂಗ ಯಾವುದೇ ಪ್ರಾಡಕ್ಟ್ ತಗೊಳಂತೀರಂದ್ರು ನಿಮಗೂ ಸ್ವಲ್ಪ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ತಿಳ್ಕೊಬೇಕಂತ ಇರ್ತೈತ್ರಿ. ಜಾಗೃತಿ ಅಂತ ಯಾವುದೋ ಪ್ರಾಡಕ್ಟ್ ಖರೀದಿ ಮಾಡ್ಕೊರಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.